ಅರ್ಜುನ್ನ ಕಚ್ಚೋಕ್ ಬಂದಿರೋ ನಾಗಮ್ಮ ಅವನ್ ಶೋಭನ ಏರ್ಪಾಟ್ ಮಾಡ್ತಿದ್ದಾಳಲ್ಲ, ಯಾಕೆ? ಹೊರಗಡೆ ಕರ್ಕೊಂಡೋಗಿ ಸಾಯಿಸೋಕಾಗ್ಲಿಲ್ಲ ಅಂತ ಹೇಳಿ ಶೋಭನ ನಡೆಯೋಕ್ ಮುಂಚೆನೆ ಕಚ್ಚಿ ಸಾಯಿಸ್ಬಿಡೋಣ ಅಂತ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಮಲ್ಲಿ ಮಣಿನ್ ತಗೊಂಡಿದ್ ಯಾರು ಅಂತ ಗೊತ್ತಿಲ್ದಿದ್ದಾಗ ನನ್ನ ಕಚ್ಚಿ ಸಾಯಿಸ್ಬಿಡ್ತೀನಿ ಅಂತ ನನ್ನ ಮೇಲ್ಮೇಲೆ ಎಗರು ಬೀಳ್ತಿದ್ದೆ. ಈಗ ಮಣಿನ್ ತಗೊಂಡಿದ್ ಅರ್ಜುನ್ ಅಂತ ಗೊತ್ತಾದ್ಮೇಲೆ ಸಾಯಿಸ್ತೆ ಹಾಗೆ ಬಿಟ್ಟಿದ್ಯಲ್ಲ ಮಲ್ಲಿ. ಕೋಪದಿಂದ ಬುಸ್ಕುಟ್ಕೊಂಡು ನೋಡ್ಬೇಕಾಗಿರೋದು ನನ್ನಲ್ಲ, ಅರ್ಜುನ್ನ. ಮಲ್ಲಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಮಲ್ಲಿ. ಇವತ್ತು ಯಾವ ಥರದ ಆತಂಕನೂ ಇಲ್ಲದೆ ಅವ್ರ ಶೋಭನ ನಡೆದು ಹೋದ್ರೆ ಅದು ನಿನ್ನಿಂದಾನೇ ಆಗೋದು ಮಲ್ಲಿ. ಭೈರವಿ ಕೊಟ್ಟಿರೋ ಮಾತಿನ ಪ್ರಕಾರ ಈ ವ್ಯವಸ್ಥೆ ಎಲ್ಲ ನೀನೇ ಮಾಡ್ತಾ ಇದೆಯಲ್ವಾ? ಅದಕ್ಕೆ ಅವರ ಶಾಸ್ತ್ರ ನಡೆದ್ರೆ ನನಗ್ ಬರೋದು ಪುಣ್ಯ ಅಲ್ಲ, ನನ್ ಶಪಥ ನೆರವೇರದೆ ಹೋಗುತ್ತೆ. ನನ್ನ ಮಾವನ್ನ ಬದುಕಿಸ್ಕೊಳ್ಳಕ್ಕೆ ಅವಕಾಶ ಇಲ್ಲದ ಹಾಗಾಗತ್ತೆ. ಈ ಶೋಭನ ನಡೆಯೋಕ್ ಮುಂಚೆ ಅರ್ಜುನ್ನ ಸಾಯಿಸ್ಬಿಡ್ಬೇಕು. ಅರೆ, ನೀನ್ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ ಮಲ್ಲಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯಾ. ಯಾಕಷ್ಟೊಂದು ಕೋಪ ಮಾಡ್ಕೊಂಡು ನೋಡ್ತಾ ಇದೀಯಾ? ನೀನು ಯಾಕಿಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆ ಗೊತ್ತು. ನಾಲ್ಕು ಜನ ಮಾಡ್ಬೇಕಾದ ಕೆಲಸನ ಒಬ್ಬರೇ ತಲೆ ಮೇಲೆ ಹಾಕೊಂಡು ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗಿರುತ್ತೆ ಅಂತ ನನಗೂ ಗೊತ್ತು. ನಿನ್ನ ಕಷ್ಟ ಒದ್ದಾಟ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅಂತಾನೆ ನೀನು ಕೋಪ ಮಾಡ್ಕೊಂಡಿದ್ಯಾ ಅಲ್ವಾ? ಹೌದು ತಾನೆ? ತುಂಬ ಥ್ಯಾಂಕ್ಸ್ ಮಲ್ಲಿ. ನಾನ್ ಅನ್ಕೊಳ್ತಾ ಇರೋದೇ ಒಂದು, ನೀವೆಲ್ಲರೂ ಅನ್ಕೊಳ್ತಾ ಇರೋದೇ ಒಂದು. ಈಗ ನಾನು ಏನ್ ಮಾಡೋಕ್ ಹೊರಟಿದ್ದೀನಿ, ಏನಾಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಕೈ ಬಿಡಿ ಮಾವ. ಶೋಭನಾ ಅಂದ್ರೆ ಸುಮ್ಮನಿರೋದಲ್ಲ, ಪ್ರೀತಿನ ಹಂಚ್ಕೊಳ್ಳೋದು. ನಾನು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ನಡೀತಾ ಇರೋದೇ ಇನ್ನೊಂದು. ಏನ್ ಮಾಡ್ಲಿ?
ಅವರ ಶೋಭನ ನಡೆಯೋದಕ್ಕೆ ಬಿಡಲ್ಲ. ಶೋಭನ ನಡೆದಿರೋ ಹಾಗೆ ತಡಿತೀನಿ, ತಡೆದ್ ನಿಲ್ಲಿಸ್ತೀನಿ, ನಿಲ್ಲಿಸ್ಬಿಡ್ತೀನಿ. ಏನ್ ಮಾಡ್ಲಿ, ಏನಾದ್ರೂ ಒಂದ್ ಮಾಡ್ಬೇಕು. ಜಾತಕದ ಬಗ್ಗೆ ಹೇಳ್ಬೇಕಾದ್ರೆ ಸತ್ಯನೇ ಹೇಳ್ಬೇಕು. ಮದುವೆ ಆಗ್ತಾ ಇರೋ ಇಬ್ರಿಗೂ ಸಂಬಂಧಪಟ್ಟಿರೋ ವಿಷಯ ಇದು. ಒಟ್ನಲ್ಲಿ ಸುಳ್ಳಂತೂ ಹೇಳಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಜಾತಕದ ಪ್ರಕಾರ ಮದುವೆ ಆಗಿ 3 ದಿವಸಕ್ಕೆ ನಿಮ್ ಮಗ ಸತ್ತೋಗ್ತಾರಮ್ಮ. ಅರ್ಜುನ್ ಜಾತಕದಲ್ಲಿ ಮರಣ ಗಂಡಾಂತರ ಇರೋದ್ರಿಂದ ನಾಗಮ್ಮ ಅರ್ಜುನ್ನ ಸಾಯಿಸ್ಬೇಕು ಅಂತಿದ್ದಾಳ. ನಡೆದಿರೋದನ್ನ ನೋಡಿದ್ರೆ ಜಾತಕದ ಪ್ರಕಾರ ಅರ್ಜುನ್ಗೆ ಮರಣ ಗಂಡಾಂತರ ತಪ್ಪು ಹಾಗೆ ಕಾಣ್ತಿಲ್ಲ. ಅದೇನಾದ್ರೂ ನಿಜ ಆದ್ರೆ ನನ್ನ ತಂಗಿ ಭೈರವಿ ಪರಿಸ್ಥಿತಿ ಏನು? ಅರ್ಜುನ್ನ ಆ ಮರಣ ಗಂಡಾಂತರದಿಂದ ತಪ್ಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇರೋ ಹಾಗೆ ಪ್ರತಿ ದೋಷಕ್ಕೂ ಕೂಡ ನಿವಾರಣೆ ಆಗೋದಕ್ಕೆ ಏನೋ ಒಂದು ಉಪಾಯ ಇದ್ದೇ ಇರುತ್ತೆ. ಅದೇನು ಅಂತ ತಿಳ್ಕೊಂಡು ನಾಗಮ್ಮನಿಂದ ಅರ್ಜುನ್ನ ಕಾಪಾಡಬೇಕು. ಸೃಷ್ಟಿ ರಹಸ್ಯಕ್ಕೆ ಮೂಲ ಆಗಿರೋ ಮಂತ್ರ ತಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಿರೋ ಅನಂತ ವೈದ್ಯ ವಿಜ್ಞಾನ ಭಂಡಾರ ಇರೋ ಆ ಶಿವನ ದೇವಸ್ಥಾನದಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಇಲ್ಲ, ಖಂಡಿತವಾಗ್ಲೂ ಸಿಗುತ್ತೆ. ತುಂಬಾ ತಿಳುವಳಿಕೆ ಇರೋನು ಅನ್ಕೊಂಡಿದ್ದೆ. ನಿನಗ್ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ ಅಂತ ಇವಾಗ ಅರ್ಥ ಆಯ್ತು. ಏಯ್, ಮಾತಲ್ ಮನೆ ಕಟ್ಟಿ ತಪ್ಪಿಸ್ಕೋಬೇಕು ಅಂತ ನೋಡ್ತಿದ್ಯಾ? ಇಲ್ಲ, ಅನಗತ್ಯವಾಗಿ ಆವೇಶ ಪಟ್ಟು ಕೆರಳಿದ್ರೆ ನಿನಗೇನ್ ನಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ನನ್ ಬಗ್ಗೆ ಎಲ್ಲಾರ್ಗೂ ಹೇಳಿ ಜಗಳ ಮಾಡಿದ್ರೆ ನಡೆಯೋ ಗಲಾಟೆಗೆ ನಿನ್ ತಂಗಿ ಶೋಭನಾ ನಿಂತ್ ಹೋಗತ್ತೆ. ಆಲ್ರೆಡಿ ನಾಗಮ್ಮನಿಂದ ಒಂದ್ಸಾರಿ ಶೋಭನಾ ನಿಂತ್ ಹೋಗಿದೆ. ಈಗ ನನ್ನಿಂದ ಮತ್ತೆ ನಿಂತ್ ಹೋದ್ರೆ ಅವರಿಬ್ಬರ ಸಂಬಂಧಕ್ಕೂ ಬಲ ಇಲ್ದೆ ಹೋಗ್ಬಿಡತ್ತೆ. ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಾಗಮ್ಮ ಮತ್ತೆ ಅರ್ಜುನ್ನ ಸಾಯ್ಸಕ್ ನೋಡ್ತಾಳೆ. ಮದ್ವೆ ಆದ 2 ದಿನಕ್ಕೆ ಶೋಭನ ಆಗದೆ ನನ್ ತಮ್ಮ ಸತ್ರೆ ನಿನ್ ತಂಗಿ ಜೀವನ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಪಾಯಿಂಟ್ ನಂಬರ್ 2, ನಾನ್ ಎಂಥವಳು ಅಂತ ನಿನಗ್ ಬಿಟ್ರೆ ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈಗ ಸಡನ್ ಆಗಿ ನಾನು ರೌಡಿ, ನಾನು ಸ್ಯಾಡಿಸ್ಟು, ನಾನು ಕಿಡ್ನಾಪರ್, ನಾನು ಕಿಲ್ಲರ್ ಅಂತ ನೀನ್ ಹೇಳಿದ್ರೆ ನನ್ ತಾಯಿ, ನನ್ ತಂದೆ, ನನ್ ಗಂಡ, ನನ್ ತಮ್ಮ ಹೇಗ್ ನಂಬ್ತಾರೆ ಅನ್ಕೊಂಡಿದ್ಯಾ? ಪಾಯಿಂಟ್ ನಂಬರ್ 3, ಒಂದ್ ವೇಳೆ ನಿನ್ ಹೆಂಡತಿ, ನಿನ್ ತಂಗಿ, ನಿನ್ ಅಜ್ಜಿ ನಂಬೇ ಬಿಟ್ರು ಅನ್ಕೋ, 25 ವರ್ಷ ಬೇರೆ ಆಗಿ ಒಂದಾದ ನಮ್ಮ ಕುಟುಂಬಗಳು ಮತ್ತೆ ಬೇರೆ ಆಗತ್ತೆ. ಅದೇನಾದ್ರೂ ನಡೆದ್ರೆ ಮದ್ವೆ ಆಗಿರೋ ನಿನ್ ತಂಗಿ ನಿನ್ ಜೊತೆ ಇರ್ತಾಳಾ, ನಮ್ ಜೊತೆ ಇರ್ತಾಳಾ? ನಿನ್ ಜೊತೆ ಇದ್ರೆ ನನ್ ತಮ್ಮನ್ ಜೊತೆ ಇರಕ್ಕಾಗಲ್ಲ, ನಮ್ ಜೊತೆನೂ ಇರಲ್ಲ. ನಮ್ ಜೊತೆ ಇದ್ರೆ ನಿಮ್ಮನ್ನ ಬಿಟ್ಟು ಇರಕ್ಕಾಗಲ್ಲ ಅವಳಿಗೆ. ಏನಂತೀಯ? ಪಾಯಿಂಟ್ ನಂಬರ್ 4, ಸಪೋಸ್ ನೀನ್ ಹೇಳಿದ್ದನ್ನ ನಮ್ಮನೆಯವರು ನಂಬಿದ್ರು ಅನ್ಕೊಳ್ಳೋಣ. ಆಗ ಏನಾಗತ್ತೆ ಅಂತ ಗೊತ್ತಾ? ಮೊನ್ನೆ ಅಷ್ಟೇ ಸಾವಿನ ಕೊನೆಯ ಅಂಚಿನವರೆಗೂ ಹೋಗ್ ಬಂದ ನಮ್ಮನ್ನ ಹೃದಯ ನಾಗಮ್ಮ ನನ್ ತಮ್ಮನ್ನ ಯಾವಾಗ ಸಾಯಿಸ್ತಾಳೋ ಅನ್ನೋ ಭಯದಿಂದ ಒಡ್ದೇ ಹೋಗುತ್ತೆ. ಇಂಥ ಸಿಚುವೇಶನ್ ನಲ್ಲಿ ಹೆತ್ ಮಗಳು ಕೂಡ ಇಂಥವಳೆ ಅಂತ ಗೊತ್ತಾದ್ರೆ ನಡೀತಾ ಇರೋದು ನಿಂತೋಗಿ
ಬ್ಯಾಟ್ರಿ ತೆಗ್ದು ಹಾಕಿರೋ ಗೋಡೆ ಗಡಿಯಾರ ತರ ನಿಂತು ಹೋಗುತ್ತೆ. ಪಾಯಿಂಟ್ ನಂಬರ್ 5, ನಿಮ್ಮಪ್ಪನ್ನ ಕಳ್ಕೊಂಡು ಮಗ ಸತ್ತೋದ ಅನ್ನೋ ನೋವನ್ನ ಮರೆಯಕ್ಕಾಗದೆ ಇರೋ ನಿಮ್ ಅಜ್ಜಿ ಮುದಿ ಗುಂಡ್ಗೆ ಹೆತ್ತ ಮಗಳು ಕೂಡ ಸತ್ತೋಗ್ತಾಳೆ ಅನ್ನೋ ನೋವನ್ನ ತಡ್ಕೊಳಕ್ಕಾಗ್ದೆ ಸೂಜಿ ಚುಚ್ಚಿರೋ ಬಲೂನ್ ಥರ ಟಪಾರ್ ಅಂತ ಒಡ್ದು ಹೋಗುತ್ತೆ. ಹೀಗ್ ಹೇಳ್ಬೇಕು ಅಂದ್ರೆ ಇನ್ನು ತುಂಬಾ ಪಾಯಿಂಟ್ಸ್ ಇದೆ. ಯಾವ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರು, ಯಾವ ಆಂಗಲ್ ನಲ್ಲಿ ನೋಡಿದ್ರು ನೊಂದ್ಕೊಳ್ಳೋದು, ನಷ್ಟಕ್ಕೆ ಒಳಗಾಗೋದು ನೀನು ನಿನ್ ತಂಗಿನೇ. ನೀನು ನನ್ ಭಾವ ಅಂತ ಗೊತ್ತಿಲ್ಲದೆ ಆ ದೇವಸ್ಥಾನದ ರಹಸ್ಯನ ತಿಳ್ಕೊಳ್ಳೋದಕ್ಕೆ ನಿನ್ನನ್ ಕಿಡ್ನಾಪ್ ಮಾಡ್ದೆ. ಗೊತ್ತಿದ್ರೆ ಹಾಗ್ ಮಾಡ್ತಾನೆ ಇರ್ಲಿಲ್ಲ ಅಂತ ಅರ್ಥ ಮಾಡ್ಕೊಂಡು ನೀನು ಸಮಾಧಾನ ಮಾಡ್ಕೊಳ್ಳೋದು ಬೆಟ್ಟ. ನಡೆದು ಹೋಗಿರೋದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ನೊಂದ್ಕೊಂಡು ಕೋಪ ಮಾಡ್ಕೊಂಡ್ರೆ ಉಪಯೋಗ ಏನೂ ಇಲ್ಲ ಭಾವ. ಟೈಮ್ನ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪು. ಈಗ್ಲೂ ಏನ್ ಟೈಮ್ ಮೀರಿ ಹೋಗಿರೋದಿಲ್ಲ. ಆ ದೇವಸ್ಥಾನದ ರಹಸ್ಯ ಏನು ಅಂತ ಹೇಳು, ಎಲ್ಲರೂ ಹ್ಯಾಪಿಯಾಗಿರ್ಬಹುದು. ನೀನಂತ ಕೆಟ್ಟ ಹೆಂಗ್ಸಿಗೆ ಸತ್ರು ಹೇಳಲ್ಲ. ಕೋಪನಾ? ಕೂಲ್ ಭಾವ. ನನ್ ಬಗ್ಗೆ ಗೊತ್ತಿತ್ತು ಕೂಡ ಪಾಪ ಏನೂ ಮಾಡಕ್ಕಾಗದೆ ಫ್ರಸ್ಟ್ರೇಷನ್ ಅಲ್ಲಿ ಇದ್ಯಾ ಅಂತ ನನಗೆ ಅರ್ಥ ಆಯ್ತು. ಆಮೇಲೆ ಕೂಲ್ ಆಗಿ ಡಿಟೇಲ್ಡ್ ಆಗಿ ನಿನ್ಗೆ ಅರ್ಥ ಆಗುವಾಗ ಹೇಳ್ತೀನಿ ಬಾಬಾ. ನನ್ ಬಗ್ಗೆ ಯಾರ್ಗೆ ಹೇಳ್ಬೇಕು ಅಂತ ಅನ್ಕೊಂಡ್ರು ಎಫೆಕ್ಟ್ ಆಗೋದು, ಲಾಸ್ ಆಗೋದು ನಿನ್ ತಂಗಿ ಭೈರವಿಗೆ ಅನ್ನೋದು ಅರ್ಥ ಆಯ್ತು ಅಲ್ವಾ? ಏನಾಯ್ತಮ್ಮ? ಏನೂ ಗೊತ್ತಿಲ್ಲ ಕಣೋ. ಇದ್ದಕ್ಕಿದ್ದಾಗೆ ಉಸಿರು ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗಿ ಕೆಳಗ್ ಬಿದ್ದಿದ್ ಮಾತ್ರ ನೆನ್ಪಿದೆ. ಅದಾದ್ಮೇಲೆ ನಿಮ್ಮೆಲ್ರೂ ಈಗ್ಲೇ ನೋಡ್ತಾ ಇರೋದು. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ರು. ನಿನ್ಗೇನು ಆಗಿಲ್ಲ ಅಂತ ಹೇಳಿದ್ರು. ನೀನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ನನ್ನ ಕಾರಣಕ್ಕೆ ನೀವೆಲ್ಲರೂ ಆತಂಕ ಪಡೋ ಹಾಗೆ ಮಾಡಿ ನಿದ್ರೆ ಮಾಡದೇ ಇರೋ ಹಾಗೆ ಮಾಡಿಬಿಟ್ಟೆ. ಹಾಗನ್ಬೇಡಿ ಚಿಕ್ಕಮ್ಮ. ಸಮಯಕ್ಕೆ ಸರಿಯಾಗಿ ನಾವೆಲ್ಲರೂ ಹತ್ರದಲ್ಲಿದ್ದು ನಿಮ್ಮನ್ನ ನೋಡ್ಕೊಳ್ಳೋಕ್ಕಾಗಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗಿದೆ. ನೀ ಹೋಗ್ರಮ್ಮ, ಹೋಗು ಅರ್ಜುನ್, ಹೋಗಮ್ಮ. ರಾತ್ರಿ ಒಳ್ಳೆ ಮುಹೂರ್ತ 10:40 ಅಂತ ಪುರೋಹಿತರು ಹೇಳಿದ್ರು. ಅದಾದ್ಮೇಲೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳಿದ್ರು. ಒಳ್ಳೆ ಮುಹೂರ್ತ ದಾಟು ಹೋಯ್ತಮ್ಮ. ಈಗ ಶುಭ ಕಾರ್ಯ ನಡೆಯೋದು ಒಳ್ಳೇದಲ್ಲ. ಇಷ್ಟು ಸಂತೋಷ ಪಡ್ತಿದ್ಯಾ ಅಂದ್ರೆ ಕೆಡಿಸಿದ್ದು ನೀನೇ ಅಂತ ನನ್ಗೆ ಅರ್ಥ ಆಗೋಯ್ತು. ಇವ್ರನ್ನ ಒಳ್ಳೆ ಮುಹೂರ್ತದಲ್ಲೇ ಒಳಗಡೆ ಕಳಿಸಿದೀವಲ್ವಾ ಅಜ್ಜಿ? ಆ ಮುಹೂರ್ತದಲ್ಲೇ ಕಳಿಸಿದ್ವಮ್ಮ. ಶಾಸ್ತ್ರಗಳು ನಡೀದೆ ಹೊರಗಡೆ ಬಂದ್ಬಿಟ್ರಲ್ವಾ. ಈಗ ಶೋಭನಾ ಕ್ಯಾನ್ಸಲ್ ಆದಾಗೇನಾ? ಮುಹೂರ್ತದ ಟೈಮ್ ಮುಗ್ದೋಗಿದೆ ಅಲ್ವಾ. ಮತ್ತೆ ಒಳ್ಳೆ ಮುಹೂರ್ತ ನೋಡಿ ನಡೆಸ್ಬೇಕು. ಅತ್ತೆ ಆರೋಗ್ಯ ಹೀಗಿರ್ಬೇಕಾದ್ರೆ ನಮ್ಗೆ ಶಾಸ್ತ್ರಗಳೆಲ್ಲ ಮುಖ್ಯ ಅಲ್ಲ ಅಜ್ಜಿ. ಹೌದು, ಈಗ ನಮ್ಮ ವಿಷಯ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೀವ್ಯಾರು ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಪ್ಲೀಸ್ ಕಾಮ್ ಆಗಿರಿ.
ಮತ್ತೆ ಶಾಸ್ತ್ರ ನಡೆಯೋಕೆ ನೀನಿರ್ಬೇಕಲ್ವಾ? ವಯಸ್ಸಲ್ಲಿ ಚಿಕ್ಕವರಾದ್ರೂ ತುಂಬಾ ಚೆನ್ನಾಗಿ ಹೇಳಿದೆ. ಇದರಿಂದಾನೇ ಅರ್ಥ ಆಗುತ್ತೆ ಅವ್ರಿಗೆ ನಿಮ್ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಶೋಭನಕ್ಕೆ ಇನ್ನೊಂದು ಒಳ್ಳೆ ಮುಹೂರ್ತ ನೋಡಿ ಫಿಕ್ಸ್ ಮಾಡೋಣ ಬಿಡಿ ಅತ್ತಿಗೆ. ಅಜ್ಜಿ, ನನಗೆ ಗೊತ್ತಿರೋ ಹಾಗೆ ಈ ಕೆಲಸನ ನಾಗಮ್ಮನೆ ಮಾಡಿರ್ಬೋದು. ಡಾಕ್ಟರ್ ಬಾಡಿ ಕಂಡೀಷನ್ ಸರಿಯಾಗೇ ಇದೆ ಅಂತ ಹೇಳಿದ್ರು. ಇದು ಖಂಡಿತ ನಾಗಮ್ಮ ಮಾಡಿರೋ ಕೆಲಸನೇ ಆಗಿದ್ದು. ಇಲ್ಲ ಅತ್ತಿಗೆ, ನಾಗಮ್ಮ ಮಾವನ್ ಮೇಲೆ ಸೇಡಿಟ್ಕೊಂಡಿರೋದು ನಿಜಾನೇ ಆಗಿದ್ರು ಸತ್ಯ ತಿಳ್ಕೊಳ್ದೆ ನಾಗಮ್ಮನ ಮೇಲೆ ಅನುಮಾನ ಪಡೋದು ತಪ್ಪೇ ಆಗುತ್ತೆ. ಅಜ್ಜಿ, ನಾಗಮ್ಮ ಮನೆಗ್ ಬರ್ದೇ ಇರೋ ಹಾಗೆ ಶಿವಯ್ಯ ಕೊಟ್ಟಿರೋ ಅಕ್ಷತೆ ಹಾಕಿದ್ಯಾ ಅಲ್ವಾ ಅಜ್ಜಿ? ಹಾಗಿರ್ಬೇಕಾದ್ರೆ ನಾಗಮ್ಮ ಒಳಗೆ ಹೇಗ್ ಬರ್ತಾಳೆ? ಭೈರವಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನನಗೆ ಯಾಕೋ ಈ ಕೆಲಸನ ನಾಗಮ್ಮನೆ ಮಾಡಿದಾಳೆ ಅಂತ ಅನಿಸ್ತಿದೆ. ಒಂದು ವೇಳೆ ಇದನ್ನೆಲ್ಲ ನಾಗಮ್ಮನೆ ಮಾಡಿದ್ರೆ ಖಂಡಿತ ನನ್ನ ಭಾವನ್ ಪ್ರಾಣ ಅಪಾಯದಲ್ಲಿದೆ ಅನ್ಸುತ್ತೆ. ನನ್ನ ಭಾವನ್ ಪ್ರಾಣ ತೆಗೆಯೋವರೆಗೂ ಆ ನಾಗಮ್ಮ ಸುಮ್ನಿರಲ್ಲ. ಭಾವನ ಹೇಗಾದ್ರೂ ಕಾಪಾಡ್ಕೋಬೇಕು. ನನ್ಗೆ ಯಾಕೋ ಭೈರವಿ ಹೇಳ್ತಿರೋದು ನಿಜ ಅನ್ಸ್ತಿದೆ ಅತ್ತಿಗೆ. ನಾಗಮ್ಮನ ಮೇಲೆ ಅನಗತ್ಯವಾಗಿ ನಿಂದನೆ ಮಾಡಬಾರ್ದು. ಅಮ್ಮ ನಾಗಮ್ಮ ತಾಯಿ, ನನ್ ಕ್ಷಮಿಸ್ಬಿಡು. ಅಂಕಲ್, ಎಲ್ಲಿ ಹೊರಟೋಗಿದ್ರಿ? 2 ನಿಮಿಷ ಮುಂಚೆ ಬಂದಿದ್ರೆ ನೀವು ಡ್ಯಾನ್ಸ್ ಮಾಡ್ಬೋದಿತ್ತಲ್ವಾ? ಕೇಕ್ನ ಕಟ್ ಮಾಡಿದ್ಮೇಲೆ ನೀವೆಲ್ಲರೂ ಹೋಗಿ ರಂಭಾ ಊರ್ವಶಿ ಜೊತೆ ಡ್ಯಾನ್ಸ್ ಮಾಡಿರುವಂತೆ. ಜೋಕ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಇವರೆಲ್ಲ ಇಷ್ಟು ಸಂತೋಷವಾಗಿರೋದನ್ನ ನೋಡೋಕ್ಕಾಗ್ತಾ ಇಲ್ಲ ನನಗೆ. ನಾವು ಅಂದ್ಕೊಂಡಿದ್ದೊಂದು ಆಗಿದ್ದೊಂದು. ಇವರೆಲ್ಲರೂ ಸತ್ರೆ ನಿನಗೆ ಸಂತೋಷ ಆಗುತ್ತೆ ತಾನೆ? ನಮಗೆ ಅಷ್ಟೊಂದು ಅದೃಷ್ಟ ಎಲ್ಲಿದೆ? ಸ್ವಲ್ಪ ಹೊತ್ತಲ್ಲಿ ನಡೆಯೋದು ಅದೇನೆ. ಆ ಕೇಕಲ್ಲಿ ವಿಷ ಬೆರೆಸಿದ್ದೀನಿ. ನೀನ್ ಆಸೆ ಪಟ್ಟು ಆ ಕೇಕ್ ತಿನ್ಬೇಡ. ನಿಜನೇನಾ? ಸ್ವಲ್ಪ ಹೊತ್ತು ಕಾಯ್ದು ನೋಡು, ನಿನಗೆ ಗೊತ್ತಾಗುತ್ತೆ. ಇನ್ನು ಯಾಕೆ ಲೇಟು? ಎಲ್ರೂ ಸಂತೋಷವಾಗಿರುವಾಗ್ಲೇ ಕೇಕ್ ಕಟ್ ಮಾಡ್ಬಿಡ್ಬೇಕು. ಅರ್ಜುನ್, ಆ ಕೇಕ್ ಕಟ್ ಮಾಡು. ಸುಧೀರ್, ಆ ಕೇಕ್ ಕಟ್ ಮಾಡೋದಕ್ಕೆಲ್ಲ ಏರ್ಪಾಟ್ ಮಾಡು. ಈಗ್ಲೇ ಕೇಕ್ ಕಟ್ ಮಾಡೋದು ಯಾಕೆ? ಎಲ್ಲರೂ ಸಂತೋಷವಾಗಿ ಸ್ವಲ್ಪ ಹೊತ್ತು ಏನಾದ್ರೂ ಗೇಮ್ಸ್ ಆಡದ್ಮೇಲೆ ಕಟ್ ಮಾಡ್ಬೋದಲ್ವಾ? ಗೇಮ್ ಎಲ್ಲ ಆಮೇಲೆ ಆಡ್ಕೋಬೋದಮ್ಮ. ಕೇಕ್ ಕಟ್ಟಿಂಗ್ ಆಗ್ಬಿಟ್ರೆ ಒಂದ್ ಕೆಲಸ ಆಗ್ಬಿಡ್ತಲ್ಲಮ್ಮ. ಅರ್ಜುನ್, ನಡಿ ಕೇಕ್ ಕಟ್ ಮಾಡಿವಂತೆ. ಕೇಕ್ ಮೇಲೆ ಅಷ್ಟೊಂದು ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಲ್ಲ ಚಿಕ್ಕಪ್ಪ? ಇಂಟ್ರೆಸ್ಟ್ ಏನಿಲ್ಲಮ್ಮ. ಇಷ್ಟೊತ್ತಿಂದ ಕೇಕ್ ಬರ್ಲಿಲ್ಲ ಅಂತ ಒಳಕ್ಕೂ ಹೊರಕ್ಕೂ 10 ಸಲ ಓಡಾಡ್ದ. ಅವನ್ ತಿಂತಾನೆ ಅಂತ. ನಿಜನಮ್ಮ, ಮಕ್ಕಳಿಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ.
ನೀವು ಬೇಗ ಕೆಲಸ ಮುಂದುವರಿಸಿ. ಇಂಥ ಫಂಕ್ಷನ್ಗಳಲ್ಲಿ ಚಿಕ್ಕ ಮಕ್ಕಳು ತುಂಬಾ ಎಕ್ಸೈಟ್ ಆಗಿರ್ತಾರೆ. ನಾವು ಫಸ್ಟ್ ಗೇಮ್ಸ್ ಆಡೋಣ. ನೀನು ನಿಜವಾಗ್ಲೂ ಭೈರವಿನ ಪ್ರೀತಿಸಿದ್ಯಾ ಅರ್ಜುನ್? ಹಾಗಾದ್ರೆ ನಿನ್ ಪ್ರೀತಿನ ಫಸ್ಟ್ ಪ್ರೂವ್ ಮಾಡು. ನೀನು ಭೈರವಿನ ಪ್ರೀತಿಸಿರೋದು ನಿಜಾನೇ ಆಗಿದ್ರೆ ನಿಮ್ಮಿಬ್ರ ಮಧ್ಯ ಪ್ರೀತಿ ಎಷ್ಟು ದೊಡ್ಡದಾಗಿದೆ ಅಂತ ನಾವು ತಿಳ್ಕೊಬಹುದಲ್ವಾ? ಅದಕ್ಕೆ ಈ ಗೇಮ್ ಆಡ್ತಾ ಇರೋದು. ಈ ಗೇಮ್ ಹೆಸರು ಪ್ರೀತಿ ಪರೀಕ್ಷೆ. ಈ ತರದೇನಾದ್ರೂ ಆಡಿದ್ರೆ ಚೆನ್ನಾಗಿರುತ್ತಲ್ವಾ ಮಾವ? ತುಂಬಾ ಚೆನ್ನಾಗಿರುತ್ತಕ್ಕ. ಏನಂತೀಯ ಅರ್ಜುನ್? ಇಷ್ಟಕ್ಕೂ ಆ ಗೇಮ್ ಏನಕ್ಕ? ಸಿಂಪಲ್. ಭೈರವಿ ಇಲ್ಲಿರೋ ಎಲ್ಲಾ ಹುಡುಗಿರ್ ಜೊತೆ ಸೇರಿ ಒಂದ್ ಕಡೆ ನಿಂತಿರ್ತಾಳೆ. ನೀನು ಕಣ್ಣಗ್ ಬಟ್ಟೆ ಕಟ್ಕೊಂಡು ಸಾಲಾಗ್ ನಿಂತಿರೋ ಹುಡುಗಿರ್ ಕೈ ತಾಕ್ಸಿ ಅವರಲ್ಲಿ ನೀನು ಭೈರವಿ ಯಾರು ಅಂತ ಗುರ್ತು ಹಿಡಿಬೇಕು. ಆಗ ನಿನ್ಗೆ ಭೈರವಿ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ನೀನ್ ಹಾಗೆ ಕಂಡುಹಿಡ್ದಿದ್ದೆ ಆದ್ರೆ ನಿಜವಾಗ್ಲೂ ನಿನಗ್ ಭೈರವಿ ಮೇಲೆ ಪ್ರೀತಿ ಇದ್ದ ಹಾಗೇನೆ. ಈಗ ಅದೆಲ್ಲ ಯಾಕಕ್ಕ? ಇಲ್ಲ ಇಲ್ಲ, ಆಡ್ಲೇಬೇಕು 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 ಆಡ್ಲೇಬೇಕು. ಸಾಯೋದಕ್ ಮುಂಚೆ ಈ ಹಾಳು ಗೇಮ್ಸ್ ಏನು? ನನಗ್ ಬುದ್ಧಿ ಬಂದಾಗಿಂದ ನಮ್ಮ ಇಡೀ ಕುಟುಂಬ ಪೂಜೆ ಮಾಡ್ತಾ ಇರೋದು ಆ ನಾಗಮ್ಮ ತಾಯಿನೇ. ಎಲ್ಲಾ ರೀತಿಲೂ ನಮ್ಮನ್ನ ಕಾಪಾಡ್ತಾ ಇರೋದು ಆ ತಾಯಿನೇ. ದಯ ತೋರಿಸಿ ವರ ಕೊಡೋಳು, ಕೋಪದಿಂದ ಶಾಪನೂ ಕೊಡ್ತಾಳೆ ಅನ್ನೋ ವಿಷಯನ ನಾವು ತಿಳ್ಕೋಬೇಕು. ಯಾರೇನೇ ಅನ್ಕೊಂಡ್ರು ದೇವತೆ ದೇವತೆನೆ. ಬಾ ಮಾವ. ಪಾಪ, ಸಾಯೋಕ್ ಮುಂಚೆ ಹಾರಗಳು ಹಾಕೊಂಡ್ರೆ ಆಗ್ಲಾದ್ರೂ ಸ್ವರ್ಗಕ್ಕೆ ಹೋಗ್ತಾರೋ ಏನೋ. ಅತ್ತಿಗೆ, ಭೈರವಿ ಕೂಡ ಥೇಟ್ ಭಾವನ ಹಾಗೆ. ಅವಳು ಹಠ ಹಿಡಿದ್ರೆ ಮುಗೀತು. ಹಾಲನ್ನ ನೀರು ಅನ್ಕೊಂತಾಳೆ, ನೀರನ್ನ ಹಾಲು ಅನ್ಕೊಂತಾಳೆ. ಚಿಕ್ಕ ಹುಡುಗಿ ಅಲ್ವಾ, ಹೋಗ್ತಾ ಹೋಗ್ತಾ ಅವಳೇ ಸರಿ ಹೋಗ್ತಾಳೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತಿಗೆ. ನಾವು ಕೇಕ್ ಕಟಿಂಗ್ ಏರ್ಪಾಡು ನೋಡ್ಕೊಳ್ಳೋಣ. ಸುಧೀರ್, ಆ ಕೇಕ್ ಕಟಿಂಗ್ ಏರ್ಪಾಟ್ ಏನೋ ನೋಡಪ್ಪ. ಬನ್ನಿ ಹೋಗೋಣ. ಬನ್ರಿ ಅಮ್ಮ, ಬಾ. ಇವತ್ತು ನನ್ನ ಗಂಡ ಹುಟ್ಟಿದಬ್ಬ ಸ್ವಾಮಿ. ಇದೇ ತರ ಹುಟ್ಟಿದಬ್ಬ ಜೀವನ ಪೂರ್ತಿ ಆಚರಣೆ ಮಾಡೋಕೆ ಆಶೀರ್ವಾದ ಮಾಡು ಶಿವಪ್ಪ. ಅಮ್ಮ ನಾಗಮ್ಮ, ನೀನು ನನ್ನ ಗಂಡನ ಮೇಲೆ ಸೇಡ್ ಇಟ್ಕೊಂಡಿದ್ ಮಾತ್ರಕ್ಕೆ ನಿನ್ ಮೇಲೆ ನನಗೆ ಯಾವುದೇ ಥರದ ಕೋಪನೂ ಇಲ್ಲ ಅಮ್ಮ. ನೀ ನನ್ನ ಗಂಡನ ಸಾಯಿಸ್ಬೇಕು ಅನ್ಕೊಳ್ಳೋಕೆ ಕಾರಣ ಏನೇ ಆಗಿದ್ರು ನನಗೆ ಅಭಯ ಕೊಟ್ಟಿರೋ ನೀನು ನನಗೆ ಯಾವತ್ತಿದ್ರೂ ದೇವತೆನೇ ತಾಯಿ. ನಾನು ಅವಳ ಪತಿಯನ್ನು ಸಾಯಿಸುವೆ ಎಂದು ಶಪಥ ಮಾಡಿದ್ದರು
ಭೈರವಿ ನನ್ನನ್ನು ಪ್ರಾರ್ಥಿಸುತ್ತಿದ್ದಾಳೆ. ನಿನ್ ದ್ವೇಷ ಪ್ರತೀಕಾರ ಹೇಗೆ ಇದ್ರು ನಿಂದು ಒಳ್ಳೆ ಮನ್ಸು. ನೀನ್ ಭಕ್ತಿ ಆಗಿರೋ ನನ್ನನ್ನ ನೀನ್ ಯಾವಾಗ್ಲೂ ರಕ್ಷಣೆ ಮಾಡ್ತೀಯ ಅಂತ ನನಗೆ ಗೊತ್ತಮ್ಮ. ನನಗೆ ನಿನ್ನ ಅನುಗ್ರಹ ಇದ್ರೆ ಸಾಕು ತಾಯಿ. ನನ್ನ ಅನುಗ್ರಹ ನಿನಗೆ ಎಂದಿಗೂ ಇರುವುದು ಭೈರವಿ. ಅಭಯ ಕೊಟ್ಟಿರುವುದರಿಂದ ನಿನ್ನನ್ನು ಎಂದಿಗೂ ಕಾಪಾಡುತ್ತಲೇ ಇರುವೆ. ಆದರೆ ನಿನ್ನನ್ನು ಕಾಪಾಡುವುದಕ್ಕಾಗಿ ನಿನ್ನ ಪತಿಯನ್ನು ಜೀವ ಸಹಿತ ಬಿಡಲಾರೆ. ಬಾವಾ ಬನ್ನಿ. ನನ್ನ ಭಕ್ತಿಯಾದ ಭೈರವಿಗೆ ಯಾವುದು ಅಪಾಯ ಸಂಭವಿಸುವಂತಿದೆ ಎಂದು ನನಗನಿಸುತ್ತಿದೆಯಲ್ಲ. ಏನಿರಬಹುದು? ಭೈರವಿಗೆ ಮಾತ್ರವಲ್ಲ, ನನ್ನನ್ನು ಮನೆದೇವತೆಯಾಗಿ ಪೂಜಿಸೋ ಆ ಮನೆಯವರಿಗೆಲ್ಲರಿಗೂ ಪ್ರಾಣಕ್ಕೆ ಅಪಾಯವಾಗುವಂತಿದೆ. ತಪ್ಪು ಮಾಡೋರು, ಕೊಲೆ ಮಾಡೋರು ಕೂಡ ಸೇಡಿರೋರ ಮೇಲೆ ಪ್ರತೀಕಾರ ತಗೋತಾರೆ ವಿನಃ ಅವ್ರ ಸೇಡಿಗೆ ಸಂಬಂಧ ಪಡದೇ ಇರೋರ ಮೇಲೆ ಪ್ರತೀಕಾರ ತಗೋಬೇಕು ಅನ್ಕೊಳ್ಳೋದಿಲ್ಲ. ನೀನು ಅಂಥವ್ರಿಗಿಂತನೂ ಕೀಳಾಗಿ ಹೇಗೆ ಯೋಚನೆ ಮಾಡ್ದೆ ನಾಗಮ್ಮ? ನನ್ನ ಪ್ರಾಣ ತೆಗೆಯೋಕ್ಕೋಸ್ಕರ ಇವರೆಲ್ಲರೂ ಪ್ರಾಣ ತೆಗೆಯೋದು ಯಾಕೆ? ಸಾಯಿಸ್ಬೇಕಾಗಿರೋ ನನ್ನನ್ನು ತಾನೆ. ಬಾ ಸಾಯಿಸು, ನನ್ನ ಸಾಯಿಸು ನಾಗಮ್ಮ. ಪ್ರತಿ ತಾಯಿನೂ ತನ್ನ ಮಕ್ಕಳನ್ನ ಕಾಪಾಡ್ಕೋಬೇಕು ಅನ್ಕೋತಾಳೆ. ಅಂಥದ್ರಲ್ಲಿ ನಮ್ಮಂಥವ್ರಿಗೆಲ್ಲ ತಾಯಿಯಾಗಿರೋ ನೀನು ನಮ್ಮನ್ನೆಲ್ಲ ಸಾಯಿಸ್ಬೇಕು ಅನ್ಕೊಂಡಿದ್ಯಲ್ಲ ನಾಗಮ್ಮ. ನಿನಗೆ ಪ್ರತೀಕಾರ ತೀರ್ಸ್ಕೋಬೇಕು ಅನ್ಕೊಂಡ್ರೆ ನನ್ನನ್ನು ಸಾಯಿಸು. ನನ್ನ ಮೊಮ್ಮಗನ್ನ ಏನು ಮಾಡದೆ ಬಿಟ್ಬಿಡಮ್ಮ, ಬಿಟ್ಬಿಡು. ಬೇಕು ಅಂದ್ರೆ ನನ್ನನ್ನು ಸಾಯಿಸ್ಬಿಡು. ನನ್ನ ಮಗನ್ನ ಉಳಿಸ್ಕೊಡಮ್ಮ, ಉಳಿಸ್ಕೊಡು. ನಮ್ಮಿಷ್ಟೆಲ್ಲ ಪ್ರಾರ್ಥನೆಗೆ ಕರ್ಗೋಳಾಗಿದ್ರೆ ನಾಗಮ್ಮ ಇಂಥ ದ್ರೋಹ ಮಾಡೋಕೆ ಮನ್ಸ್ ಮಾಡ್ತಾ ಇರ್ಲಿಲ್ಲ ಅತ್ತೆ. ಭೈರವಿ, ನಾನು ಏನು ಹೇಳಿದರೂ ನೀವು ಕೇಳುವುದಿಲ್ಲ ಎಂದು, ನನ್ನ ಮಾತು ನಂಬುವುದಿಲ್ಲ ಎಂದು ಅರ್ಥವಾಯಿತು. ಈ ದುರಂತಕ್ಕೆ ಕಾರಣವಾದವರ್ಯಾರು, ಅದರಲ್ಲಿ ವಿಷ ಬೆರೆಸಿದವರ್ಯಾರು, ಈಗಲೇ ನಿಮಗೆ ತೋರಿಸಿದೆ. ಸತ್ಯವೇನೆಂದು ನಿಮಗೆ ತಿಳಿಯುವ ಹಾಗೆ ಮಾಡುವೆ. ನಿಮ್ಮೆಲ್ಲರನ್ನು ಮಣ್ಣಿಗೆ ಸೇರಿಸಬೇಕೆಂದಿರುವವರು ಯಾರು ಎಂದು ಆ ದರ್ಪಣದಲ್ಲಿ ತೋರಿಸುವೆ, ನೋಡಿ. ಏನ್ರಿ, ಅಕಸ್ಮಾತ್ ನಿಮ್ಮನ್ನು ತೋರಿಸ್ಬಿಡ್ತಾಳೇನ್ರಿ? ನನ್ನ ಕತೆ ಮುಗ್ದಾಗೇನೆ.
ಈ ಸಲ ನನ್ನ ಮನೆ ಬಿಟ್ಟು ಓಡಿಸೋದಿಲ್ಲ ಇವರು. ಇಲ್ಲೇ ಗುಣಿ ತೆಗೆದು ಹೂತಾಕ್ಬಿಡ್ತಾರೆ. ಏನಂದ್ರೆ ನಿಮ್ ಚಿತ್ರ ಕಾಣಿಸ್ಲಿಲ್ಲ. ನೀನ್ ಕಾಣಿಸ್ಕೊಂಡಿದ್ರೆ ಅರ್ಧ ದರಿದ್ರ ತೊಲಗಿರೋದು. ಕಾಣಿಸ್ತಾರೆ ಅಂದೆ, ಯಾರು ಕಾಣಿಸ್ಲೇ ಇಲ್ಲ. ಕಾಣಿಸಬೇಕಿತ್ತು, ಆದರೆ ಕಾಣಿಸುತ್ತಿಲ್ಲವೆಂದರೆ ನನ್ನ ಶಕ್ತಿಗೆ ಮತ್ತೊಂದು ಶಕ್ತಿ ಅಡ್ಡಿ ಮಾಡುತ್ತಿದೆ. ಹೇಳಿರೋ ಸುಳ್ಳನ್ನ ನಿಜ ಅಂತ ನಂಬ್ಸಕ್ಕೆ ಮತ್ತೆ ಇನ್ನೊಂದು ಸುಳ್ಳು ಹೇಳ್ತಿದ್ಯಾ ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾಗಮ್ಮ. ನಾನು ಹೇಳುತ್ತಿರುವುದು ಸತ್ಯ ಭೈರವಿ. ಯಾವುದೋ ಒಂದು ಶಕ್ತಿ. ಸಾಕ್ ನಿಲ್ಸಮ್ಮ. ಸುಳ್ಳು ಹೇಳಿ ಯಾಕೆ ನಂಬಿಸ್ತೀಯ? ಮೋಸ ಮಾಡಿ ಯಾಕೆ ಸಾಯಿಸ್ಬೇಕು ಅನ್ಕೊಳ್ಳೋದು? ನಮ್ಮನ್ನ ಸಾಯಿಸ್ಬೇಕು ಅಂತಾನೆ ಬಂದಿದ್ಯಾ ಅಲ್ವಾ? ಸಾಯಿಸಮ್ಮ, ನಮ್ಮೆಲ್ರನ್ನೂ ಸಾಯಿಸು. ನಿನ್ ಸೇಡ್ ತೀರಿಸ್ಕೊ. ಸಾಯಿಸಮ್ಮ, ನಮ್ಮೆಲ್ರನ್ನೂ ಸಾಯಿಸು. ಈಗ ನಾನು ಏನು ಹೇಳಿದರೂ ಉಪಯೋಗವಿಲ್ಲ. ಸತ್ಯವನ್ನು ಹೆಚ್ಚು ಕಾಲ ಬಚ್ಚಿಡಲಾಗುವುದಿಲ್ಲ. ಸತ್ಯವನ್ನು ಸಾಯಿಸಲಾಗುವುದಿಲ್ಲ. ಸತ್ಯವೇನೆಂದು ಕಾಲಕ್ರಮೇಣ ತಿಳಿಯುವುದು. ಆಗ ನಿಮಗೆ ಅರ್ಥವಾಗುವುದು.